ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2023-24 ಇದರ ಬಗ್ಗೆ ನೋಡೋಣ. ಇದರ ಒಂದು ಸಮರಿ ರಿಪೋರ್ಟಲ್ಲಿ ಫಸ್ಟ್ ಭಾಗ ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ ಇದ್ರ ಬಗ್ಗೆ ನೋಡೋಣ. ಬೇಸಿಕಲಿ ಇನ್ನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂದರೆ ಸ್ಟೇಟ್ ಎಕ್ಸಾಮ್ಸ್ನಲ್ಲೆಲ್ಲ ಆರ್ಥಿಕ ಸಮೀಕ್ಷೆ 2023-24 ಇದ್ರ ರಿಲೇಟೆಡ್ ಕ್ವೆಶನ್ಸ್ ಬರುತ್ತೆ. ಅಂದರೆ ಎಕನಾಮಿಕ್ ಸರ್ವೆ ಏನಿದೆ, ಎಕನಾಮಿಕ್ ಡೆವಲಪ್ಮೆಂಟ್ ಒಂದು ರಾಜ್ಯದಲ್ಲಿ ಯಾವ ಥರ ನಡೀತಿದೆ ಅನ್ನೋದನ್ನು ಟಾಪಿಕ್ನ ತಗೊಳ್ತಾರೆ. ಆ ಟಾಪಿಕ್ನ ಈ ಎಕನಾಮಿಕ್ ಸರ್ವೆ ರಿಪೋರ್ಟ್ ಆಫ್ 23-24 ಕವರ್ ಮಾಡುತ್ತೆ ಅಂತ. ಕರ್ನಾಟಕ ಸರ್ಕಾರ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಪ್ರಕಟಿಸ್ತದೆ. ಇದು ರಾಜ್ಯದ ವಿವಿಧ ವಲಯಗಳಲ್ಲಿನ ಸಾಧನೆಗಳನ್ನು ಅಳೆಯುವ ಮತ್ತು ಮೌಲ್ಯಮಾಪನ ಮಾಡುವ ಹಾಗೂ ನಿರ್ದಿಷ್ಟ ಅಂತರ ಮತ್ತು ಸವಾಲುಗಳನ್ನು ಗುರುತಿಸುವ ಸೂಕ್ತ ಕ್ರಮ ಕೈಗೊಳ್ಳುವ ಉದ್ದೇಶವನ್ನು ಹೊಂದಿರುತ್ತದೆ. ಈ ವರ್ಷದ ಆರ್ಥಿಕ ಸಮೀಕ್ಷೆ ಅಂದರೆ 2023-24 ವರದಿ 13 ಅಧ್ಯಾಯಗಳನ್ನು ಹೊಂದಿದ್ದು, ಕರ್ನಾಟಕವು ಹಲವಾರು ಅಭಿವೃದ್ಧಿ ಸೂಚಕಗಳಲ್ಲಿ ಅಂದರೆ ಆರ್ಥಿಕ ಉತ್ಪನ್ನ, ತಲಾದಾಯ, ಸುಸ್ಥಿರ ಅಭಿವೃದ್ಧಿ ಗುರಿಗಳು, ತಂತ್ರಜ್ಞಾನ, ವಿದೇಶಿ ನೇರ ಬಂಡವಾಳ ಹೂಡಿಕೆ, ರಫ್ತು, ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಹೀಗೆ ಹಲವಾರು ಸೂಚಕಗಳಲ್ಲಿ ಅಭಿವೃದ್ಧಿಯನ್ನು ಸೂಚಿಸಲಾಗಿದೆ ಈ ರಿಪೋರ್ಟ್ನಲ್ಲಿ. ಇದು ಈ ಒಂದು ಆರ್ಥಿಕ ಸಮೀಕ್ಷೆ 13 ಭಾಗಗಳಲ್ಲಿ ಡಿವೈಡ್ ಆಗಿದೆ. ಫಸ್ಟ್ನೇದು ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ. ಅಂದರೆ ರಾಜ್ಯದ ಓವರಾಲ್ ಒಂದು ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ, ಬೇರೆ ಬೇರೆ ವಸ್ತುಗಳಿಗೆ ಬೆಲೆಗಳು ಯಾವ ಥರ ಇನ್ಫ್ಲೇಷನ್ ಆಗಿದೆಯಾ, ಡಿಫ್ಲೇಷನ್ ಆಗಿದೆಯಾ, ಇದ್ರ ಬಗ್ಗೆ ಇರುತ್ತೆ. ಎರಡನೇದು ಬಂದ್ಬಿಟ್ಟು ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು. ಅಂದರೆ ಎಕನಾಮಿಕ್ ಮನಿ ರಿಲೇಟೆಡ್ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಹಣಕಾಸಿನಲ್ಲಿ ವಿತ್ತೀಯ ಅಭಿವೃದ್ಧಿ ಅಂತ ಹಣಕಾಸಿನಲ್ಲಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಮತ್ತು ರಾಜ್ಯದ ಹಣಕಾಸು ಯಾವ ಥರ ಆಗಿದೆ, ಅಂದರೆ ಖರ್ಚು ಯಾವುದ್ರಲ್ಲಿ ಮಾಡಿದ್ದಾರೆ ಮತ್ತು ಯಾವ ಥರ ಇನ್ಕಮ್ ಬಂದಿದೆ ಅಂತ. ಮತ್ತು ಮೂರನೇದು ಹೂಡಿಕೆ ಮತ್ತು ರಫ್ತುಗಳು, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಮತ್ತು ಎಕ್ಸ್ಪೋರ್ಟ್ಗಳು, ಇಂಪೋರ್ಟು ಎಕ್ಸ್ಪೋರ್ಟು ಇವು ಮತ್ತು ಇನ್ವೆಸ್ಟ್ಮೆಂಟ್ಸ್ ರಿಲೇಟೆಡ್ ರಿಪೋರ್ಟು ಮೂರನೇ ಭಾಗದಲ್ಲಿ. ನಾಲ್ಕನೇದು ಗ್ರಾಮೀಣ ಅಭಿವೃದ್ಧಿ, ಅಂದರೆ ರಾಜ್ಯದ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಏನೇನು ಮಾಡಿದ್ದಾರೆ, ಅದಕ್ಕೆ ಎಷ್ಟು ಬಂಡವಾಳ ಹೂಡಿದ್ದಾರೆ ಎನ್ನುವ ಸೂಚಕಗಳನ್ನು ನಾವು 4ನೇ ಭಾಗದಲ್ಲಿ ನೋಡ್ಬೋದು. ನೆಕ್ಸ್ಟ್ 5ನೇದು ನಗರ ಅಭಿವೃದ್ಧಿ. ನಗರ ಅಭಿವೃದ್ಧಿ ಸಿಟಿಗಳನ್ನು ಡೆವಲಪ್ ಮಾಡಲಿಕ್ಕೆ, ಅರ್ಬನ್ ಏರಿಯಾಸ್ ಡೆವಲಪ್ ಮಾಡಲಿಕ್ಕೆ ಯಾವ್ಯಾವ ಯೋಜನೆಗಳು ಮತ್ತು ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅನ್ನೋದನ್ನು 5ನೇ ಭಾಗದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಬಂದು 6ನೇದು ಕೃಷಿ ಮತ್ತು ಆಹಾರ ನಿರ್ವಹಣೆ. ಕೃಷಿ ಕ್ಷೇತ್ರಕ್ಕೆ ಮತ್ತು ಆಹಾರ ನಿರ್ವಹಣೆಗೋಸ್ಕರ ಏನೆಲ್ಲ ಪ್ಲ್ಯಾನ್ಸ್ಗಳನ್ನ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ಅದು ಓವರಾಲ್ ರಿಪೋರ್ಟನ್ನು 6ನೇ ಭಾಗದಲ್ಲಿ ನೋಡ್ಬೋದು. 7ನೇದು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ, ಎನ್ವಿರಾನ್ಮೆಂಟಲ್ ಡೆವಲಪ್ಮೆಂಟ್ಗೆ, ಪರಿಸರ ಅಭಿವೃದ್ಧಿಗೆ ಮತ್ತು ನೈಸರ್ಗಿಕ ಸಂಪನ್ಮೂಲ ನ್ಯಾಚುರಲ್ ರಿಸೋರ್ಸಸ್ ಇವುಗಳ ಅಭಿವೃದ್ಧಿಗೆ ಯಾವ್ಯಾವ ಥರ ಬಂಡವಾಳ ಹೂಡಿದ್ದಾರೆ ಅದನ್ನೆಲ್ಲ ನೋಡ್ಬೋದು. 8ನೇ ಭಾಗದಲ್ಲಿ ಕೈಗಾರಿಕೆ ಕ್ಷೇತ್ರ, ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಯಾವ ಥರ ಇಂಡಸ್ಟ್ರಿಯಲ್ ಸೆಕ್ಟರ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಯಾವ ಥರ ಆಗಿದೆ, ಬಂಡವಾಳ ಮತ್ತು ಹೂಡಿಕೆಗಳನ್ನ ನಾವು ನೋಡ್ಬೋದು. ಮತ್ತು 9ನೇ ಭಾಗ ಬಂದು ಕೌಶಲ್ಯ, ಉದ್ಯಮಶೀಲತೆ, ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ, ಅನ್ಎಂಪ್ಲಾಯ್ಮೆಂಟ್ಗೋಸ್ಕರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆ ಫೀಲ್ಡ್ನಲ್ಲಿ ಮತ್ತು ಕಾರ್ಮಿಕ ಕಲ್ಯಾಣ ಕ್ಷೇತ್ರದಲ್ಲಿ ಯಾವ ಥರ ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಹೂಡಿಕೆ ಆಗಿರಲಿ, ಏನೇನು ಸ್ಕೀಮ್ಸ್ಗಳು ಬಂದಿರೋದು ಅದಕ್ಕೋಸ್ಕರ ಇವ್ರ ಬಜೆಟ್ನ ಬಿಟ್ಟಿರೋದಾಗಲಿ ಅದರ ರಿಲೇಟೆಡ್ಡು ನೋಡ್ಬೋದು. 10ನೇದು ಆರ್ಥಿಕ ಮೂಲಭೂತ ಸೌಕರ್ಯಗಳು, ಅಂದರೆ ರಾಜ್ಯದ ಜನತೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದಕ್ಕೆ ಯಾವ್ಯಾವ ವಿವಿಧ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ, ಅದಕ್ಕೆ ರಾಜ್ಯದ ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನು 10ನೇ ಭಾಗದಲ್ಲಿ ನೋಡ್ಬೋದು. ನೆಕ್ಸ್ಟು ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ಗೆ ಏನೇನು ಬಂಡವಾಳ ಹೂಡಿದ್ದಾರೆ ಅಥವಾ ಸ್ಕೀಮ್ಸ್ ಇದೆ ಅದರ ರಿಪೋರ್ಟ್ನ 11ನೇ ಭಾಗದಲ್ಲಿ ನೋಡ್ಬೋದು. 12ನೇದು ಒಂದು ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಅಭ್ಯಾಸಗಳು. ಈ ಕ್ಷೇತ್ರದಲ್ಲಿ ಏನೇನಿದೆ ಎಕನಾಮಿಕ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಆಗಲಿ ಅಥವಾ ಪ್ಲ್ಯಾನ್ಸ್ ಆಗಲಿ ಅದು ರಿಪೋರ್ಟ್ನಲ್ಲಿ 12ನೇ ಪಾರ್ಟಲ್ಲಿ ಬರುತ್ತೆ. ನೆಕ್ಸ್ಟ್ 13ನೇ ಪಾರ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಲೇಟೆಡ್ಡು ಏನಿದೆ ಅನ್ನೋದನ್ನು 13ನೇ ಪಾರ್ಟ್ನಲ್ಲಿ ಹೇಳಲಾಗಿದೆ. ಈಗ ಇದರಲ್ಲಿ ಫಸ್ಟ್ನೇ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದು ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ. ಪ್ರತಿಯೊಂದು
ಈಗ ಈ ಕರ್ನಾಟಕ ರಾಜ್ಯದಲ್ಲಿ ಈ 2023-24 ವರ್ಷದಲ್ಲಿ ರಾಜ್ಯದ ಆದಾಯ ಬೇರೆ ಬೇರೆ ಸೆಕ್ಟರ್ಗಳಿಂದ ಯಾವ ಥರ ಬಂದಿದೆ, ಬೇರೆ ಬೇರೆ ವಸ್ತುಗಳ ಬೆಲೆಗಳ ಏರಿಕೆ ಇಳಿಕೆ ಯಾವ ಥರ ಇದೆ, ಇನ್ಫ್ಲೇಷನ್ ಯಾವ ಥರ ಇದೆ ಅನ್ನೋದನ್ನು ನೋಡ್ಬೋದು. ಮೊದಲನೇ ಭಾಗ ಬಂದು ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ. ಅಂದರೆ 23-24ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಆದಾಯ ಯಾವ ಥರ ಇದೆ, ವಸ್ತುಗಳ ಬೆಲೆಗಳು ಯಾವ ಥರ ಇದೆ, ಮತ್ತು ಇನ್ಫ್ಲೇಷನ್ ಹಣದುಬ್ಬರ ಅಂದರೆ ಯಾವ ಥರ ಬೆಲೆಗಳು ಏರಿಕೆ ಇಳಿಕೆ ಆಗ್ತಿದೆ ಅನ್ನೋದ್ರ ರಿಲೇಟೆಡ್ಡು ಅಧ್ಯಾಯ 1 ಬರುತ್ತೆ. ರಾಜ್ಯ ಆದಾಯ ಮತ್ತು ತಲವಾರು ಆದಾಯದ ಬೆಳವಣಿಗೆಯಲ್ಲಿನ ಬದಲಾವಣೆಗಳ ಮುಖಾಂತರ ಕರ್ನಾಟಕ ಆರ್ಥಿಕ ಪ್ರಗತಿಯನ್ನು ಹಾಗೂ ವಿವಿಧ ಸಗಟು ಬೆಲೆ ಮತ್ತು ಚಿಲ್ಲರೆ ಬೆಲೆ ಸೂಚ್ಯಾಂಕಗಳಿನ ಬದಲಾವಣೆಗಳನ್ನು ಮುಖಾಂತರ ಬೆಲೆಗಳಲ್ಲಿನ ಸ್ಥಿರತೆಯನ್ನು ಅಥವಾ ಹಣದುಬ್ಬರ ವಿವರಗಳನ್ನು ವಿಶ್ಲೇಷಣೆಯನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಏನು, ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಬೆಲೆಗಳ ಸೂಚ್ಯಾಂಕಗಳ ಬದಲಾವಣೆಗಳ ಮುಖಾಂತರ ಮತ್ತು ಹಣದುಬ್ಬರ ವಿವರಗಳ ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ನಾವು ರಾಜ್ಯದ ಆದಾಯ ಮತ್ತು ಬೆಲೆಗಳ ಏರಿಕೆ ಇಳಿಕೆಯ ಒಂದು ಏನು ಟ್ರೆಂಡ್ ಏನಿದೆ, ಯಾವ ಥರ ಏರಿಕೆ ಆಗಿದೆಯಾ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಬೋದು. ಈಗ ರಾಜ್ಯದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನು ಪುನರಾವರ್ತಿಸದೆ ಒಂದು ನಿರ್ದಿಷ್ಟ ಅವಧಿಗೆ ಸಾಧಾರಣವಾಗಿ ಹಣಕಾಸು ವರ್ಷಕ್ಕೆ ಒಟ್ಟುಗೂಡಿಸುವುದನ್ನು ರಾಜ್ಯದ ಆಂತರಿಕ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಈಗ ನಾವು ನೋಡೋಕೆ ಹೋಗ್ತಿದ್ದೀವಿ, ಅದರಲ್ಲಿ ರಾಜ್ಯದ ಆಂತರಿಕ ಉತ್ಪನ್ನ ಅಂದರೆ ಏನು ಅಂತ ಬರುತ್ತೆ. ರಾಜ್ಯದ ಆಂತರಿಕ ಉತ್ಪನ್ನ ಏನು ಅಂದರೆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ, ಒಂದು ಭೌಗೋಳಿಕ ವಿಸ್ತೀರ್ಣದಲ್ಲಿ ಉತ್ಪಾದನೆಯಾಗುವಂತಹ ಎಲ್ಲ ಸರಕುಗಳ ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನು ನಾವು ಕೂಡಿಟ್ಟು ಒಂದು ಪರ್ಟಿಕ್ಯುಲರ್ ವರ್ಷಕ್ಕೆ ಅಂದರೆ ಒಂದು ಅವಧಿಗೆ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದನ್ನು ರಾಜ್ಯದ ಆಂತರಿಕ ಉತ್ಪನ್ನ ಅಂತ ಕರೆಯಲಾಗುತ್ತೆ. ಇಲ್ಲಿ ನೋಡೋಕೆ ಬಂದರೆ ಕರ್ನಾಟಕ ರಾಜ್ಯದ ಆಂತರಿಕ ಉತ್ಪನ್ನ 2022-23ನೇ ಸಾಲಿನಲ್ಲಿ ಪ್ರಸಕ್ತ ಬೆಲೆಗಳಲ್ಲಿ ಏನು 22.70 22.70 ಲಕ್ಷ ಕೋಟಿಗಳಿದ್ದು 23-24ನೇ ಸಾಲಿನಲ್ಲಿ 10.2% ಬೆಳವಣಿಗೆಯೊಂದಿಗೆ ಅಂದರೆ 10.2% ಅಷ್ಟು ಡೆವಲಪ್ಮೆಂಟ್ ಆಗಿ ಈಗ 23-24ನೇ ಸಾಲಿನಲ್ಲಿ 25.01 ಲ್ಯಾಕ್ ಕ್ರೋರ್ಸ್ ಅಂದರೆ 25.01 ಲಕ್ಷ ಕೋಟಿಗಳಷ್ಟು ಆಗುವ ನಿರೀಕ್ಷೆ ಇದೆ. ಅಂದರೆ 22-23 ವರ್ಷದಲ್ಲಿ 22.70 ಲ್ಯಾಕ್ ಕ್ರೋರ್ಸ್ ಅಂದರೆ 22.70 ಲ್ಯಾಕ್ ಕ್ರೋರ್ಸ್ ಅಷ್ಟು ಇದ್ದು 23-24ನೇ ಸಾಲಿನಲ್ಲಿ ಏನು 10.2% ಅಷ್ಟು ಡೆವಲಪ್ಮೆಂಟ್ ಆಗಿದೆ. ಒಂದು ವರ್ಷದಲ್ಲಿ 10.2% ಅಷ್ಟು ಡೆವಲಪ್ಮೆಂಟ್ ಆಗಿ 23-24 ಆ ವರ್ಷದಲ್ಲಿ 25.01 ಲಕ್ಷ ಕೋಟಿಗಳಷ್ಟು ಆಗುವಂತಹ ನಿರೀಕ್ಷೆ ಇದೆ. ಇದೇ ಅವಧಿಯಲ್ಲಿ ರಾಜ್ಯದ ಆಂತರಿಕ ಉತ್ಪನ್ನ ಸ್ಥಿರ ಬೆಲೆಗಳಲ್ಲಿ 13.35 ಲಕ್ಷ ಕೋಟಿಗಳಿದ್ದು 6.6% ಬೆಳವಣಿಗೆಯೊಂದಿಗೆ 14.23 ಲಕ್ಷ ಕೋಟಿಗಳು ಆಗುವ ನಿರೀಕ್ಷೆ ಇದೆ. ಅಂದರೆ ಆಂತರಿಕ ಉತ್ಪನ್ನ 22-23ನೇ ಸಾಲಿನಲ್ಲಿ 22 ಕೋಟಿ ಇತ್ತು, ಅದು 10.2% ಡೆವಲಪ್ಮೆಂಟ್ ಆಯಿತು. ನೆಕ್ಸ್ಟು ರಾಜ್ಯದ ಆಂತರಿಕ ಉತ್ಪನ್ನವು ಪ್ರಸಕ್ತ ಬೆಲೆಗಳಲ್ಲಿ 13.35 ಲಕ್ಷ ಕೋಟಿಗಳಿದ್ದು ಅದು 6.6% ಡೆವಲಪ್ಮೆಂಟೊಂದಿಗೆ 14.23 ಲಕ್ಷ ಕೋಟಿಗಳು ಆಗುವಂತಹ ಏನು ನಿರೀಕ್ಷೆ ಇದೆ ಅಂತ ಹೇಳಿ ಕೆಳಗಡೆ ಕೊಟ್ಟಿರುವಂತಹ ಟೇಬಲ್ನಲ್ಲಿ ನಾವು ನೋಡ್ಬೋದು. ರಾಜ್ಯದ ಪ್ರತಿಯೊಂದು ವರ್ಷದಲ್ಲೂ ಆಂತರಿಕ ಉತ್ಪನ್ನ ಯಾವ ಥರ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಎಷ್ಟು ಪರ್ಸೆಂಟು ಜಾಸ್ತಿ ಆಗಿದೆ ನೋಡಿ. 2022-23ರಲ್ಲಿ ಬೆಳವಣಿಗೆ ದರ ಏನು 14.8% ಇತ್ತು. ಈಗ 22-23ರಿಂದ 23-24ಗೆ 10.2% ಅಷ್ಟು ಜಾಸ್ತಿ ಆಗಿದೆ ಅಂತ. ನೆಕ್ಸ್ಟು 23-24ನೇ ಸಾಲಿನ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಬೆಳವಣಿಗೆ ದರ ಸ್ಥಿರ ಬೆಲೆಗಳಲ್ಲಿ 6.6% ಹಾಗೂ ರಾಷ್ಟ್ರೀಯ ಆಂತರಿಕ ಉತ್ಪನ್ನದ ಬೆಳವಣಿಗೆ ದರ 7.3% ಆಗುವ ನಿರೀಕ್ಷೆ ಇದೆ. ಅಂದರೆ ರಾಜ್ಯದ ಆಂತರಿಕ ಉತ್ಪನ್ನ ಬೆಳವಣಿಗೆ 23-24ನೇ ಸಾಲಿನಲ್ಲಿ ಆಗಲೇ ನೋಡಿದಂಗೆ 6.6% ಅಷ್ಟು ಡೆವಲಪ್ಮೆಂಟ್ ಆಗೋದಿದೆ. ಅದೇ ಥರ ರಾಜ್ಯವು ರಾಷ್ಟ್ರೀಯ ಆಂತರಿಕ ಉತ್ಪನ್ನಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡೋದಿದೆ ಅಂದರೆ 7.3% ತನ್ನ ಆಂತರಿಕ ಉತ್ಪನ್ನ ಬೆಳವಣಿಗೆ ಡೆವಲಪ್ಮೆಂಟ್ ನಾವು ನೋಡ್ಬೋದು ಅಂತ ನಿರೀಕ್ಷೆ ಮಾಡಲಾಗಿದೆ. ಇದು ಏನು ರಾಷ್ಟ್ರೀಯ ಆಂತರಿಕ ಉತ್ಪನ್ನಕ್ಕೆ ಕರ್ನಾಟಕ ನೀಡುವಂತಹ ಕೊಡುಗೆ. ಅದೇ ಥರ 22-23ನೇ ಸಾಲಿನ ರಾಷ್ಟ್ರೀಯ ಆದಾಯ ರಾಜ್ಯ ಆದಾಯದ ಕೊಡುಗೆಯು 8.3% ಇದು 23-24ನೇ ಸಾಲಿನಲ್ಲಿ 8.4%ಗೆ
ಇನ್ಕ್ರೀಸ್ ಆಗೋದು ನಾವು ನೋಡ್ಬೋದು. ಈ ಟೇಬಲ್ನಲ್ಲಿ ನೋಡ್ಬೋದು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಕೋಟಿಗಳಲ್ಲಿ ಯಾವ ಥರ ಇದೆ, ಮತ್ತು ರಾಷ್ಟ್ರೀಯ ಆಂತರಿಕ ಉತ್ಪನ್ನಕ್ಕೆ ಯಾವ ಥರ ಕಾಂಟ್ರಿಬ್ಯೂಷನ್ ಕೊಡ್ತಿದೆ, ಹಾಗೂ ಡೆವಲಪ್ಮೆಂಟ್ ರೇಟು ಅಂದರೆ ಬೆಳವಣಿಗೆಯ ದರ ಯಾವ ಶೇಕಡವಾರು ಎಷ್ಟು % ಬೆಳವಣಿಗೆಯನ್ನು ನಾವು ನೋಡ್ಬೋದು ಅಂತ ಈ ಟೇಬಲ್ನಲ್ಲಿ ನಾವು ನೋಡ್ತಿದ್ದೀವಿ. ಮುಂದಿನ ಇದು ಏನು ಬೇರೆ ಬೇರೆ ವಲಯಗಳಲ್ಲಿ ಏನು ಲೈಕ್ ಅಭಿವೃದ್ಧಿ ದರ ಏನು, ಯಾವ % ನಮಗೆ ಆದಾಯ ಸಿಗ್ತಿದೆ ಅನ್ನೋದನ್ನು ನೋಡೋಣ. 2022-23 ಸಾಲಿನಲ್ಲಿ ಕೃಷಿ ಮತ್ತು ಅವಲಂಬಿತ ವಲಯಗಳ ಬೆಳವಣಿಗೆ ಶೇಕಡ ದರ 2.8ಕ್ಕೆ ಹೋಲಿಸಿದರೆ 23-24ನಲ್ಲಿ ಶೇಕಡ -1.8 ಬೆಳವಣಿಗೆ ಆಗಬಹುದೆಂದು ಅಂದಾಜಿಸಲಾಗಿದೆ. ಅಂದರೆ 2022-23 ಸಾಲಿನಲ್ಲಿ ಏನು ಕೃಷಿ ಮತ್ತು ಅದರ ರಿಲೇಟೆಡ್ ವಲಯದಲ್ಲಿ ಬೆಳವಣಿಗೆ ದರ 2.8% ಇತ್ತು. ಇದು ಕಡಿಮೆ ಆಗುವಂತಹ ಸಾಧ್ಯತೆ ಅಂದರೆ -1.8 ಅಂದರೆ ಈ ವರ್ಷದಲ್ಲಿ ಕೃಷಿ ಮತ್ತು ಅದರ ಅವಲಂಬಿತ ವಲಯಗಳಲ್ಲಿ ಅಷ್ಟು ಬೆಳವಣಿಗೆ ಆಗಿಲ್ಲ ಅಂತ ತೋರಿಸ್ತಿದೆ. ಇದು ನೋಡಿ 21-22 ಸಾಲಿನಲ್ಲಿ ಶೇಕಡ 5.7% ಮತ್ತು 23-24 ಸಾಲಿನಲ್ಲಿ 48 ಲಕ್ಷ ಹೆಕ್ಟೇರ್ ಬಿತ್ತನೆ ಪ್ರದೇಶವು ತೀವ್ರ ಬರಗಾಲ ಹಾಗೂ ಅಸಮರ್ಪಕ ಮಳೆಯ ಪ್ರಭಾವದಿಂದ ಹಾನಿಗೊಳಗಾಗಿದ್ದು, ಇದರಿಂದ ಕೃಷಿ ಮತ್ತು ಅವಲಂಬಿತ ವಲಯದ ಬೆಳವಣಿಗೆ ದರ ಇಳಿಕೆ ಹಾಗೂ ಮೀನುಗಾರಿಕೆ ವಲಯದ ಬೆಳವಣಿಗೆ ದರ ಶೇಕಡ 4.6% ಆಗಬಹುದೆಂದು ನಿರೀಕ್ಷಿಸಲಾಗಿದೆ. ಅಂದರೆ ಏನು 48 ಲಕ್ಷ ಹೆಕ್ಟೇರ್ ಬಿತ್ತನೆ ಪ್ರದೇಶದಲ್ಲಿ ಬರಗಾಲ ಬಂದು ಅಥವಾ ಮಳೆ ಹಾನಿಯಾಗಿ ಅಥವಾ ಅಸಮರ್ಪಕ ಮಳೆಯಿಂದ ಏನು ಕೃಷಿ ನಷ್ಟ ಆಗಿರೋದ್ರಿಂದ ಇದರ ಕೃಷಿ ವಲಯದ ಅಭಿವೃದ್ಧಿ ಏನು ಈ ವರ್ಷದಲ್ಲಿ ಕಡಿಮೆ ಆಗುತ್ತೆ ಅನ್ನೋದನ್ನು ಏನು ನಿರೀಕ್ಷಿಸಿದ್ದಾರೆ ಅಂತ. ಅದೇ ಥರ ಕೈಗಾರಿಕಾ ವಲಯದಲ್ಲಿ ಬೆಳವಣಿಗೆ ದರ ಸ್ಥಿರ ಬೆಲೆಗಳಲ್ಲಿ 22-23ರಲ್ಲಿ ಶೇಕಡ 3.8% ಇದ್ದು 23-24 ಸಾಲಿನಲ್ಲಿ ಶೇಕಡ 7.5% ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಏನು ಅಭಿವೃದ್ಧಿಯನ್ನು ನಾವು ನೋಡ್ಬೋದು. 22-23ರಲ್ಲಿ 3.8% ಇದ್ದು ಈ ಸಾಲಿನಲ್ಲಿ 7.5% ಬೆಳವಣಿಗೆಯನ್ನು ಹೊಂದಿದೆ. ಇದು 21-22 ಸಾಲಿನಲ್ಲಿ 11.1% ಇತ್ತು. ಏನು ಲೈಕ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ 21-22 ಸಾಲಿನಲ್ಲಿ 11.1% ಇತ್ತು. ಅದು ಏನು 22-23ರಲ್ಲಿ ಕಡಿಮೆ ಆಗಿದೆ. ಅಂದರೆ 22-23ರಲ್ಲಿ ಡೆವಲಪ್ಮೆಂಟ್ ರೇಟ್ ಏನಿದು 3.8% ಅಷ್ಟೇ ಇದ್ದಿದ್ದು. ಇದು ಕೋವಿಡ್ ಸಾಂಕ್ರಾಮಿಕ ರೋಗದ ತೊಂದರೆಯಿಂದ ಹಿಂಜರಿತಕ್ಕೆ ಒಳಗಾದ ಕೈಗಾರಿಕಾ ವಲಯವು ಕ್ರಮೇಣ ಚೇತರಿಸಿಕೊಳ್ಳುವುದನ್ನು ತೋರಿಸುತ್ತದೆ. ಅಂದರೆ ಏನು ಟ್ರಾನ್ಸಿಷನ್ ಪೀರಿಯಡ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದರೆ ಏನು ಬದಲಾವಣೆ, ಅಂದರೆ ಕೋವಿಡ್ನಿಂದ ಸುಧಾರಿಸ್ಕೊಂಡು ಅದರ ಲೈಕ್ ಲಾಸಸ್ ಏನಾಗಿತ್ತು ಅದರಿಂದ ಚೇತರಿಸ್ಕೊಂಡು ತನ್ನ ಅಭಿವೃದ್ಧಿಯನ್ನು ತೋರಿಸ್ತಾ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ ಅಂತ. ಇನ್ನು ಮುಂದೆ ನೋಡೋದಾದರೆ ಏನು ಸೇವಾ ವಲಯದ ಬೆಳವಣಿಗೆ ದರವು ಸ್ಥಿರ ಬೆಲೆಗಳಲ್ಲಿ 21-22 ಸಾಲಿನಲ್ಲಿ ಶೇಕಡ 10% ಅಭಿವೃದ್ಧಿ ಇತ್ತು. ನೆಕ್ಸ್ಟ್ 22-23ರಲ್ಲಿ 9.9%. ಈಗ 23-24 ಸಾಲಿನಲ್ಲಿ ಶೇಕಡವಾರು 8.7% ಆಗಬಹುದೆಂದು ನಿರೀಕ್ಷಿಸಲಾಗಿದೆ. ಅಂದರೆ ಸೇವಾ ವಲಯದಲ್ಲಿ ಬೆಳವಣಿಗೆಯನ್ನು ನಾವು ವರ್ಷದಿಂದ ವರ್ಷಕ್ಕೆ ಕಾಣುತ್ತಿದ್ದೀವಿ. ಹಾಗೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸೇವೆಗಳ ಬೆಳವಣಿಗೆಯು 21-22ರಲ್ಲಿ ಏನು 11.7% ಇತ್ತು. 22-23ರಲ್ಲಿ 9.2%. ಅದೇ ಥರ 23-24ರಲ್ಲಿ 12.6% ನಾವು ಶೇಕಡವಾರು ಬೆಳವಣಿಗೆಗಳನ್ನು ನೋಡ್ಬೋದು. ಅದೇ ಥರ ಶೇಕಡ 10.5% ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ, ಶೇಕಡ 8.2% ಇತರ ಸೇವೆಗಳು ಹಾಗೂ ಶೇಕಡ 6.5% ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉಪವಲಯ ಸೇವೆಗಳಲ್ಲಿ ನಾವು ಬೆಳವಣಿಗೆಗಳನ್ನು ನಾವು ನೋಡ್ಬೋದು ಈ ವರ್ಷದಲ್ಲಿ. ಅದೇ ಥರ 23-24 ಸಾಲಿನ ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ ಸೇವಾ ವಲಯದ ಪಾಲು 67% ಅಂತ 67% ಇದ್ದು ಅದು ಅತ್ಯಧಿಕವಾಗಿರುತ್ತದೆ. ಅಂದರೆ 23-24 ಸಾಲ ರಾಜ್ಯದಲ್ಲಿ ಒಟ್ಟು ಆಂತರಿಕ ಉತ್ಪನ್ನದ ಒಂದು ಸೂಚ್ಯಾಂಕವನ್ನು ತಗೊಂಡ್ರೆ ಸೇವಾ ವಲಯದ ಪಾಲು ಅತ್ಯಧಿಕವಾಗಿದ್ದು ಟೋಟಲ್ 67% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಏನು ಸರ್ವಿಸ್ ಸೆಕ್ಟರು. ನಂತರ ಸ್ಥಾನದಲ್ಲಿ ಕೈಗಾರಿಕೆ ಅಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಏನು 20% ಕಾಂಟ್ರಿಬ್ಯೂಷನ್ ಮಾಡ್ತಿದೆ ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ. ಮತ್ತು ಕೃಷಿ ವಲಯದಿಂದ 13% ಏನು ಕಾಂಟ್ರಿಬ್ಯೂಷನ್ನು ಇರುತ್ತೆ ಅನ್ನೋ. ಪಕ್ಕದಲ್ಲಿರುವಂತಹ ಟೇಬಲ್ಗಳಲ್ಲಿ ನಾವು ಬೇರೆ ಬೇರೆ ವಲಯಗಳ ಕಾಂಟ್ರಿಬ್ಯೂಷನ್ ಏನು ರಾಜ್ಯದ ಆಂತರಿಕ ಉತ್ಪನ್ನಕ್ಕೆ ಬೇರೆ ಬೇರೆ ವಲಯಗಳ ಕೊಡುಗೆಗಳನ್ನು ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ಆಂತರಿಕ ಉತ್ಪನ್ನ ಆಯಿತು. ಈಗ ತಲಾದಾಯ
ಎಕನಾಮಿಕ್ ರಿಪೋರ್ಟ್ನಲ್ಲಿ ರಾಜ್ಯದ ಆಂತರಿಕ ಉತ್ಪನ್ನಕ್ಕೆ ತಲಾದಾಯ ರಿಲೇಟೆಡ್ ನಾವು ನೋಡ್ತಾ ಇದ್ದೀವಿ. ತಲಾದಾಯ ಅಂದರೆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ, ಅಂದರೆ ಒಂದು ಪ್ರದೇಶದಲ್ಲಿ ಇರುವಂತಹ ಜನರ ಆದಾಯವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದನ್ನ ತಲಾದಾಯ ಅಂತ ಕರೀತಾರೆ. 22-23ನೇ ಸಾಲಿನಲ್ಲಿ ಕರ್ನಾಟಕದ ರಾಜ್ಯದ ತಲಾದಾಯವು ಈಗ 3,32,926 ರೂಪಾಯಿಗಳಷ್ಟಿದ್ದು, ಇದು ರಾಷ್ಟ್ರೀಯ ತಲಾದಾಯದ 1,85,854 ರೂಗಳಿಂದಲೂ ಶೇಕಡ 79% ಹೆಚ್ಚಳವಾಗಿದೆ. ಅಂದರೆ 23-24ನೇ ಸಾಲಿನ ರಾಜ್ಯದ ತಲಾದಾಯ ರಾಷ್ಟ್ರೀಯ ತಲಾದಾಯದಿಂದ ಏನು ಜಾಸ್ತಿ ಇದೆ, 79% ಅಷ್ಟು ಹೆಚ್ಚಳವಾಗಿದೆ. ತಲಾದಾಯ ಅಂದರೆ ಹೇಳಿದ್ನಲ್ಲ ಆಗಲೇ, ಒಂದು ಪ್ರದೇಶದಲ್ಲಿ ಇರುವಂತಹ, ಅಂದರೆ ಈಗ 1 ಕಿಲೋಮೀಟರಲ್ಲಿ ರೇಡಿಯಸ್ನಲ್ಲಿ ಇರುವಂತಹ ಜನರ ಆದಾಯವನ್ನು ನಾವು ಆವ್ರೇಜ್ ತಗೊಂಡಾಗ ಏನು ತಲಾದಾಯ ಬರುತ್ತೆ. ಅಂದರೆ ಒಂದು ಪ್ರದೇಶದಲ್ಲಿರುವಂಥ ಜನರ ಈ ವರ್ಷಕ್ಕೆ ಅಥವಾ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಎಷ್ಟು ಆದಾಯವನ್ನು ಮಾಡ್ತಿದ್ದಾರೆ ಇದರ ಒಂದು ಆವ್ರೇಜ್ ತಗೊಂಡು ರಾಜ್ಯದ ತಲಾದಾಯ, ಅಂದರೆ ಒಂದು ರಾಜ್ಯದಲ್ಲಿ ಇರುವಂತಹ ಜನರ ಪ್ರತಿಯೊಬ್ಬರ ಒಂದೊಂದು ತಲಾ ಆದಾಯ ಎಷ್ಟಿರುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದನ್ನು ತಲಾದಾಯ ಅಂತೀವಿ. ಇದು ರಾಜ್ಯ ತಲಾದಾಯವು ರಾಷ್ಟ್ರ ತಲಾದಾಯಕ್ಕಿಂತ 79% ಅಷ್ಟು ಜಾಸ್ತಿ ಇದೆ. ಕರ್ನಾಟಕ ರಾಜ್ಯದ ತಲಾದಾಯವು 22-23ನೇ ಸಾಲಿನಲ್ಲಿ ಪ್ರಸಕ್ತ ಬೆಲೆಗಳಲ್ಲಿ ರೂಪಾಯಿ 3,04,474ರಿಂದ ಶೇಕಡ 9.3% ಬೆಳವಣಿಗೆಯನ್ನು ಕಂಡು 23-24ನೇ ಸಾಲಿನಲ್ಲಿ 3,32,926ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ ಅಂತ ಪ್ರೆಡಿಕ್ಟ್ ಮಾಡಲಾಗಿದೆ. ಅಂದರೆ ಇದು ನಾವು ತಲಾದಾಯ ಅಂದರೆ ಜನಗಳ ಜೀವಿಸುವಂತಹ ಒಂದು ಸ್ಟ್ಯಾಂಡರ್ಡು ಇನ್ಕ್ರೀಸ್ ಆಗಿದೆ, ಅಂದರೆ ಜನರ ಆದಾಯ ಜಾಸ್ತಿ ಆಗ್ತಾ ಬರ್ತಿದೆ, ಅಂದರೆ ಜನರು ತಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಇಂಪ್ರೂವ್ ಮಾಡ್ಕೊತಾ ಇದ್ದಾರೆ ಅಂತ. ಇಲ್ಲಿ ನೋಡಿ, ಈಗ ರಾಷ್ಟ್ರ ತಲಾದಾಯ ಮತ್ತು ರಾಜ್ಯ ತಲಾದಾಯಗಳ ಒಂದು ಹೋಲಿಕೆಯನ್ನು ಇಲ್ಲಿ ಲೈನ್ ಗ್ರಾಫಲ್ಲಿ ತೋರಿಸಲಾಗಿದೆ. ಅಂದರೆ ಪ್ರತಿಯೊಂದು ವರ್ಷದಲ್ಲೂ ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಹೋಗಿದೆ. ಈ ಕಡೆ ಇರುವಂತಹ ಒಂದು ಟೇಬಲ್ನಲ್ಲಿ ಕೂಡ ನಾವು ನಂಬರ್ಗಳನ್ನು ನೋಡ್ಬೋದು. ನಂತರ ಜಿಲ್ಲಾವಾರು ಕೊಡುಗೆಗಳನ್ನ ನೋಡಿದ್ರೆ 22-23ನೇ ಸಾಲಿನ ಪ್ರಸಕ್ತ ಬೆಲೆಗಳಲ್ಲಿ ಬೆಂಗಳೂರು ನಗರ ಒಟ್ಟು ಆಂತರಿಕ ಉತ್ಪನ್ನ 8,59,154 ಕೋಟಿಗಳಷ್ಟಿದ್ದು, ಇದು ರಾಜ್ಯದ ಆಂತರಿಕ ಉತ್ಪನ್ನಕ್ಕೆ ಶೇಕಡ 37% ಕೊಡುಗೆ ನೀಡುತ್ತೆ. ನಂತರದ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಶೇಕಡ 5.5% ಹಾಗೂ ಬೆಳಗಾವಿ ಜಿಲ್ಲೆ ಶೇಕಡ 4% ಕೊಡುಗೆಗಳನ್ನು ನೀಡ್ತಾ ಇದೆ. ಇದು ಜಿಲ್ಲಾವಾರು ಕೊಡುಗೆಗಳು. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಜಿಲ್ಲೆವಾರು ಕೊಡುಗೆ ಏನಿದೆ ಇಲ್ಲಿ ನಾವು ನೋಡ್ಬೋದು. ಫಸ್ಟ್ನೇ ಜಿಲ್ಲೆ ಬೆಂಗಳೂರು ನಗರ ಅತ್ಯಂತ ಅಧಿಕವಾದಂತಹ ಆಂತರಿಕ ಉತ್ಪನ್ನ ಕೊಡುಗೆಗಳನ್ನು ಕೊಡ್ತಾ ಇದೆ. ನಂತರ ದಕ್ಷಿಣ ಕನ್ನಡ, ಬೆಳಗಾವಿ, ತುಮಕೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಮಂಡ್ಯ, ಬಾಗಲಕೋಟೆ, ಧಾರವಾಡ, ಚಿಕ್ಕಮಗಳೂರು, ಹಾಸನ, ಇವು ಜಿಲ್ಲಾವಾರು ಯಾವ ಜಿಲ್ಲೆ ಜಾಸ್ತಿ ಕೊಡುಗೆ ನೀಡ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು 22-23ನೇ ಸಾಲಿನಲ್ಲಿ ಕಲಬುರಗಿ ವಿಭಾಗ, ಅಂದರೆ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ, ಕಲ್ಯಾಣ ಕರ್ನಾಟಕ ಏನು ಕರಿತೀವಲ್ಲ ಆ ಭಾಗದ ತಲಾದಾಯ ರೂಪಾಯಿ 1,66,797 ಕೊನೆಯ ಸ್ಥಾನದಲ್ಲಿದ್ದು, ನಂತರ ಸ್ಥಾನಗಳಲ್ಲಿ ಕ್ರಮವಾಗಿ ಬೆಳಗಾವಿ ಮತ್ತು ಮೈಸೂರು ವಿಭಾಗಗಳು ಇರುತ್ತೆ. ತಲಾದಾಯವನ್ನು ನೋಡಿದ್ರೆ ಕೊನೆಯ ಸ್ಥಾನದಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳಿದ್ದಾವೆ. ನಂತರ ಸ್ಥಾನಗಳು ಕ್ರಮವಾಗಿ ಬೆಳಗಾವಿ ಮತ್ತು ಮೈಸೂರುಗಳು ಇದ್ದಾವೆ ಅಂತ ತೋರಿಸಲಾಗಿದೆ. ನೋಡಿ, ಕೆಳಗಡೆ ಕೊಟ್ಟಿರುವಂತಹ ಒಂದು ಬಾರ್ ಚಾರ್ಟ್ನಲ್ಲಿ ನಾವು ನೋಡ್ಬೋದು ತಲಾದಾಯ ವಿಭಾಗವಾರು ಕಲಬುರಗಿ ವಿಭಾಗ ಒಂದು 5-6 ಜಿಲ್ಲೆಗಳನ್ನ ಸೇರಿ ಕಲ್ಯಾಣ ಕರ್ನಾಟಕ ಅದರ ಕೊಡುಗೆ ಕಡಿಮೆ ಇದ್ದು, ಮತ್ತು ಅದರ ನಂತರ ಬೆಳಗಾವಿ ವಿಭಾಗ, ಮತ್ತು ಅದರ ನಂತರ ಮೈಸೂರು ವಿಭಾಗ, ನಂತರ ಬೆಂಗಳೂರು ವಿಭಾಗ, ಅಂದರೆ ನಗರ ಜಿಲ್ಲೆ ಹೊರತುಪಡಿಸಿ ರೂರಲ್ ಇದೆಯಲ್ಲ ಅದು ಬೆಂಗಳೂರು ವಿಭಾಗ, ಮತ್ತು ಬೆಂಗಳೂರು ಅರ್ಬನ್ ಅದು ಜಾಸ್ತಿ ಕೊಡುಗೆಗಳನ್ನು ನೀಡಿದೆ ಅಂತ ಇದರಲ್ಲಿ ನೋಡ್ಬೋದು. ಅದೇ ಥರ 22-23ನೇ ಸಾಲಿನಲ್ಲಿ ಬೆಂಗಳೂರು ನಗರ ಜಿಲ್ಲಾ ತಲಾದಾಯ 7,60,362 ರೂಪಾಯಿಗಳಷ್ಟಿದ್ದು ಮೊದಲನೇ ಸ್ಥಾನದಲ್ಲಿದೆ. ನಂತರದ ಸ್ಥಾನಗಳಲ್ಲಿ ಕ್ರಮವಾಗಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆಗಳು ಇವು ತಲಾದಾಯವು ರಾಜ್ಯದ ತಲಾದಾಯಕ್ಕಿಂತಲೂ ಅಧಿಕವಾಗಿರುವುದನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ, ಈ ಕಡೆ ಕೊಟ್ಟಿರುವಂಥ ಟೇಬಲ್ನಲ್ಲಿ ಪ್ರತಿಯೊಂದು ಜಿಲ್ಲೆಯ ತಲಾದಾಯ ಯಾವ ಥರ ಇದೆ, ಅಂದರೆ ಒಟ್ಟು ಆಂತರಿಕ ಉತ್ಪನ್ನ ಶೇಕಡವಾರು ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಅದೇ ಥರ ಆ ಒಂದು ಜಿಲ್ಲೆಗಳಲ್ಲಿ
ಯಾವ ಯಾವ ವಲಯದಲ್ಲಿ ಶೇಕಡಾವಾರು ಎಷ್ಟು ಬೆಳವಣಿಗೆಯನ್ನು ಕಂಡಿದೆ ಅನ್ನೋದನ್ನ ಈ ಟೇಬಲ್ನಲ್ಲಿ ನಾವು ನೋಡ್ಬೋದು. ಇದು ಏನು ಲೈಕ್ 23-24ನೇ ಸಾಲಿನ ಆರ್ಥಿಕ ಸಮೀಕ್ಷೆಯ 1ನೇ ಭಾಗ. ಅಂದರೆ ರಾಜ್ಯದ ತಲಾದಾಯ ಮತ್ತು ಬೆಲೆಗಳು ಯಾವ ಥರ ಇದೆ, ಹಣದುಬ್ಬರ ಯಾವ ಥರ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಮೇಯ್ನಾಗಿ ಏನು ಈ ವಿಡಿಯೋದಲ್ಲಿ ರಾಜ್ಯದ ಆಂತರಿಕ ಉತ್ಪನ್ನ ಅಂದರೆ ಏನು, ಅದರ ಸೂಚ್ಯಾಂಕಗಳೇನು, ಬೆಲೆಗಳು ಯಾವ್ಯಾವ ವಲಯಗಳಲ್ಲಿ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ, ಯಾವ್ಯಾವ ಜಿಲ್ಲಾವಾರು ಕೊಡುಗೆಗಳನ್ನು ರಾಜ್ಯದ ಆಂತರಿಕ ಉತ್ಪನ್ನಕ್ಕೆ ನಾವು ನೋಡಿದ್ವಿ. ಈ ವಿಡಿಯೋದಲ್ಲಿ ಇದಿಷ್ಟು ನೋಡಿದ್ವಿ. ನೆಕ್ಸ್ಟು ಬೇರೆ ಬೇರೆ ಏನು ಪಾರ್ಟ್ಗಳನ್ನ, ಅಂದರೆ 2ನೇದು 13 ಭಾಗಗಳಿದ್ದಾವೆ. ಬೇರೆ ಭಾಗವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.